ಆಗತ್ತೀರಿ. ಮೊದಲ ಪ್ರಮಾಣಗಳನ್ನೇ ಆತ್ಮನನ್ನ ತಿಳಿಸುವುದಿಲ್ಲ ಅಂತೇಳಿ ಹೇಳಿ ಈಗ ನೀವು ಗ್ರಂಥ ವಿರೋಧಿ ಆಗ್ತಲ್ಲ, ನೀವು ಹೇಳು ಮಾತು ಇಷ್ಟು ದಿವಸ ಹೇಳ್ಕೊತ ಬಂದದ್ದು ನೀವು ವಿರೋಧಿ ಆಗ್ತದಲ್ಲ ಅಂತೇಳಿ ಪ್ರಶ್ನೆ ಮಾಡಿದಾಗ ಇವು ಮೂರು ಪ್ರಮಾಣ ಏನ್ ಮಾಡ್ತಾವಂದ್ರ ಆತ್ಮನನ್ನ ತಿಳಿಸುವುದಿಲ್ಲ, ಆದ್ರೆ ನಮ್ಮಲ್ಲಿ ಇರುವಂತ ಸಂಶಯಗಳೇನಾದಾವಲ್ಲ ಆ ಸಂಶಯಗಳನ್ನು ಕಳೀತಾವು ಅನ್ನುವಂಥದ್ದನ್ನ ಅವ್ರು ಹೇಳುವಂತ ಉದ್ದೇಶದ. ನಮಗ ಈಗ ಏನು ಸಂಶಯ ಆಗ್ಯದಪ್ಪ ಅಂದ್ರೆ ನಮ್ ಎಲ್ಲರಿಗೆ ಎಲ್ಲಿ ಸಂಶಯ ಬಂದದಂದ್ರ ಆತ್ಮ ಮತ್ತು ಅನಾತ್ಮ ಇವು ಎರಡು ವಸ್ತುಗಳದಾಗಿದೆ. ಅನಾತ್ಮ ವಸ್ತುಗಳು ಏನ ಮಾಡ್ತದ, ಇದು ದೇಹಾದಿ ವ್ಯವಹಾರಗಳು, ಈ ಅಂತಃಕರಣಗಳು ಆತ್ಮನ ಕೂಟಸ್ಥ ಚೈತನ್ಯದ ಪ್ರತಿಬಿಂಬ ತಗೊಂಡು ಅಂತಃಕರಣದೊಳಗೆ ಇರುವಂತ ನಮ್ಮ ಏನ್ ಅಂತಃಕರಣದೊಳಗ ಅದಾವ ಅನೇಕ ಜನ್ಮದ ವಾಸನ ಪಾಪ ಪುಣ್ಯ ಚಲೋ ಏನ್ ಮಾಡ್ಯಾವಲ್ಲ ಅಂತಃಕರಣ ವ್ಯವಹಾರ ಮ್ಯಾಗ ಈ ವ್ಯವಹಾರ ಮಾಡ್ತದ ಈ ಜೀವ ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಸ್ಪಷ್ಟತೆ ಆಗ್ಯದ. ಈ ಅಂತಃಕರಣನಲ್ಲಿ ಏನದಾವಲ್ಲ ಈ ದೋಷಗಳನ್ನ ಕಳ್ಕೊಂಡೇವಂದ್ರ ಇಲ್ಲಿ ದೋಷಗಳು ಏನಾಗ್ತದ, ನಮ್ಗೆ ಎಷ್ಟೇ ಹೇಳಿದ್ರು ಕೂಡ ಈ ಚಿದಾಭಾಸ ಅಂತಃಕರಣಗಳು ಇರುವಂತ ಈ ದೇಹಾದಿ ವ್ಯವಹಾರಗಳು ನಮ್ಗ ಮಿಥ್ಯಾಗಿ ತೋರಲು ಸತ್ಯಾಗಿ ತೋರ್ತಾವ. ಎಷ್ಟೇ ಶಾಸ್ತ್ರ ಕೇಳ್ತೀವಿ ಏನೇ ಮಾಡಿದ್ರು ಕೂಡ ಈ ಚಿದಾಭಾಸದೊಳಗಿರುವಂತ ಅಂತಃಕರಣ ವ್ಯವಹಾರಗಳು ಏನದಾವ ಇವೇ ನಮ್ಗೆ ಸತ್ಯಾಗಿ ತೋರಕತ್ತಾವ. ಯಾಕೆ ತೋರಾಕತ್ತಾವ ಅಂದ್ರ ನಮ್ಮಲ್ಲಿ ಇಷ್ಟೆಲ್ಲಾ ಶಾಸ್ತ್ರ ಪುರಾಣ ಕೇಳಿದ್ರು ಕೂಡ ನಮ್ಗೆ ಯಾಕೆ ತೋರಾಕತ್ತಾವ ಅಂದ್ರ ನಮ್ಮಲ್ಲಿ ಮೂರು ದೋಷಗಳದಾವು ಅಂತ ಹೇಳ್ಕೊತ ಬಂದಾರ. ಮೂರು ದೋಷಗಳು ಯಾವಪ್ಪ ಅಂದ್ರ ಸಂಶಯ, ಅಸಂಭಾವನ ಮತ್ತು ವಿಪರೀತ ಭಾವನೆಗಳನ್ನ ನಮ್ಗೆ ಇಲ್ಲಿ ಹೇಳ್ಕೊತ ಬಂದಾರ. ಇವು ಮೂರು ದೋಷಗಳು ನಮ್ ಎಲ್ಲಿದಾವ ಅಂತಃಕರಣದೊಳಗದಾವ. ಈ ಅಂತಃಕರಣಗಳಂದ್ರೆ ಚಿದಾಭಾಸ. ಈ ಚಿದಾಭಾಸ ಏನೈತಲ್ಲ ಈ ಜೀವ ನಾನು ಅಂತೇಳಿ ತಿಳ್ಕೊಂಡದಲ್ಲ, ಈ ಚಿದಾಭಾಸ ಅಂತಃಕರಣ ಒಳಗೊಂಡಂತ ಈ ಜೀವ ನಾನು ಅಂತ ತಿಳ್ಕೊಂಡಿನಲ್ಲ, ಈ ಅಂತಃಕರಣ ಶುದ್ಧ ಆಗಿ ಅಂತಃಕರಣ ಪಕ್ವ ಆದವಪ್ಪ ಅಂದ್ರ ಅದು ಎಲ್ಲಿ ಬೆರೀತಾವಂದ್ರ ಆತ್ಮನ ಜ್ಞಾನ ಆಯ್ತು ಅಂದ್ರ ಆತ್ಮನ ನೋಡಕ್ ಇವು ಕೂಡ ಅಲ್ಲಿ ಆತ್ಮನೇ ಆಗ್ತಾವು. ಅಂದ್ರ ಆ ಚಿದಾಭಾಸ ಏನೈತಲ್ಲ ಆತ್ಮ ಸ್ವರೂಪ ಆಗ್ತದ. ಉಪ್ಪಿನ ಗೊಂಬಿ ಸಮುದ್ರವನ್ನು ನೋಡಕ್ ಹೋಗಿ ಏನಾಯ್ತು, ಅದು ಹೆಂಗ ಸಮುದ್ರನೇ ಆಯ್ತು. ಈ ಅಂತಃಕರಣಗಳಲ್ಲಿ ಇರುವಂತ ನಮಗೆ ದೋಷದಿಂದ ನನ್ನ ಯಥಾರ್ಥ ನಾನು ಆತ್ಮನೇ ಅದೀನಿ, ನನ್ನ ಸ್ವರೂಪ ಏನೈತಿ ಆ ಕೂಟಸ್ಥ ಚೈತನ್ಯ ನಾನು ಆತ್ಮನೇ ಪ್ರತಿಬಿಂಬ ಎಲ್ಲಿ ಬಿದ್ದದ ಚಿದಾಭಾಸ ಅಂತಃಕರಣದೊಳಗೆ ಬಿದ್ದದ. ಈ ಅಂತಃಕರಣ ವ್ಯವಹಾರ ಏನು ಮಾಡಕತ್ತದಲ್ಲ ಈ ಅನಾತ್ಮ ವಸ್ತು ಸತ್ಯ ಅಂತ ತಿಳ್ಕೊಂಡಿದ್ದು ವ್ಯವಹಾರ ಮಾಡಕತ್ತದಲ್ಲ ಯಾವುದು ಚಿದಾಭಾಸ. ಈ ಚಿದಾಭಾಸನ್ನ ಕಳ್ಕೊಳಕ ಚಿದಾಭಾಸದೊಳಗೆ ಅಂತಃಕರಣದೊಳಗಿರುವ ದೋಷವನ್ನ ಈ ಮೂರು ಪ್ರಮಾಣಗಳು ಏನದಾವಲ್ಲ ಕಳೀತದ. ಆದ್ರೆ ಆತ್ಮನ ಇವು ಏನಂದ್ರ ಆತ್ಮನನ್ನ ತಿಳಿಸ್ತಾವ, ಆತ್ಮಜ್ಞಾನ ಮಾಡ್ತಾವ ಅಂದ್ರ ತಿಳಿಸುವುದಿಲ್ಲ ಅನ್ನುವಂಥದ್ದನ್ನ ಅವರು ಇವತ್ತು ನುಡಿ ಒಳಗ ಸ್ಪಷ್ಟ ಮಾಡ್ಕೋತ ಹೋಗದಾರ. ಹೆಂಗ್ ಹೇಳ್ತಾರಪ್ಪ ಅಂದ್ರೆ ಇವತ್ತು ನಾವು ಒಂದೇ ನುಡಿ ಒಳಗೆ ಏನ್ ಹೇಳ್ಕೊತ ಬಂದ್ರಂದ್ರ ಶ್ರವಣಾದಿ ಶಬ್ದಗಳನ್ನು ಈ ಕರ್ಮದ ತ್ರಿವಿಧ ಗತಿ ಒಳಿರಿ ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಶ್ರವಣಾದಿ ಅಂದ್ರೆ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳು ಈ ಶಬ್ದಗಳನ್ನು ಶಬ್ದ ಅನುಮಾನ ಅನುಭವ ಎಂಬ ಪ್ರಮಾಣಗಳೇನದಲ್ಲ ಈ ಕರ್ಮಾದಿ ಕರ್ಮಕಾಂಡ ಮತ್ತು ಉಪಾಸನ ಕಾಂಡ, ಈ ಕರ್ಮಕಾಂಡ ಮತ್ತು ಉಪಾಸನ ಕಾಂಡ ಜ್ಞಾನ ಕಾಂಡಗಳನ್ನ ಈ ತ್ರಿವಿಧ ಅಂದ್ರೆ ಮೂರು ವಿಧವಾದ ಅವಗತಿಯುಳ ಜ್ಞಾನದಿಂದ ಅರಿ ತಿಳಿಯಲಾಗಿ ನಿನಗೇನಾಗ್ತದ ಮೋಕ್ಷ ಆಗ್ತದ, ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ ಈ ಮೂರು ಕಾಂಡಗಳಿಂದ ಇಲ್ಲಿ ಮೊದಲೇನ್ ಹೇಳ್ಕೊತ ಬಂದಾರ. ನಿರ್ಗುಣವನ್ನೇಳಿ ಸಗುಣದಿಂದ ತಿಳ್ಸಾಕ ಈ ದೋಷಗಳನ್ನ ಕಳ್ಕೊಂಡಿ ಅಂದ್ರ ನೀನ್ ಏನದಿಯಪ್ಪ ಅಂದ್ರ ನಿನಗ ಕನ್ನಡಿ ಒಳಗ ಅದು ಧೂಳು ಬಿದ್ದದ, ಕನ್ನಡಿ ಒಳಗೆ ನೀನು ಸ್ವಲ್ಪ ಧೂಳು ವರ್ಷದಪ್ಪ ನಿನ್ನ ಮುಖ ಸ್ಪಷ್ಟತೆ ಐತಲ್ಲಿ ನಿನಗೆ ಸ್ಪಷ್ಟತೆ ಆಗ್ತದ. ಆ ಧೂಳು ಬಿದ್ದ ಸಂಬಂಧ ನಿನಗ ಆಗೋಲ್ದು. ಈ ಮೂರು ಕರ್ಮಗಳು ಏನ್ ಮಾಡ್ತಾವ ದೋಷವನ್ನ ಕಳೀತಾವು. ದೋಷ ಕಳೆದ ಅಂದ್ರೆ ನಿನ್ನ ಮುಖ ಕಾಣ್ತು ಅಂದ್ರ ಮತ್ ಇನ್ನೊಂದು ಆ ಮುಖ ಕಾಣ್ಬೇಕಾದ್ರೆ ಕನ್ನಡಿ ಹಿಂಗ್ ಅಳಿಗಾಡಿಸ್ತಿದ್ರು ಕಾಣುದಿಲ್ಲ. ನನ್ಗೇನ ಸಂಶಯ ಹಿಂಗೇನ್ ಇದ್ವಪ್ಪ ಅಂದ್ರೆ ಇನ್ನ ಅದು ನನ್ನ ಮುಖ ಸ್ಪಷ್ಟ ಕಾಣುದಿಲ್ಲ. ನಮ್ಗ ಸ್ಪಷ್ಟ ಕಾಣ್ಬೇಕಂದ್ರ ಸ್ವಚ್ಛ ಆಗಿರ್ಬೇಕು, ಅಳಿಗಾಡ್ತಿರಬಾರ್ದು. ನಮಗ ನನ್ನ ಮುಖ ನೋಡಿದ್ರೆ ಹೆಂಗ ಸ್ಪಷ್ಟ ಆಗಿ ಕಾಣ್ತದ ಹಂಗ ನಾನ್ ಏನದೀನಿ ಆತ್ಮ ಸ್ವರೂಪನೇ ಇದ್ರು ಅಂತಃಕರಣಾದಿ ವ್ಯವಹಾರಗಳಿಗೆ ಒಳಗೊಂಡು ನಾನು ಏನಾಗೀನಿ ಈ ಜೀವ ನಾ ಆತ್ಮನೇ ಇದ್ರು ಈ ಅನಾತ್ಮ ವಸ್ತು ಯಾವುದು ದೇಹಾದಿ ಅಷ್ಟೇ ಹೇಳ ಮುಂದೆ ಹೇಳಲೇಬೇಕು. ನೋಡಪ್ಪ ಭಕ್ತಿ ಮಾಡೋದ್ರಲಿಂದನೂ ಕೂಡ ನಿನಗೆ ಮೋಕ್ಷ ಆಗ್ತದ. ಒಂದೊಂದು ದೃಷ್ಟಾಂತ ಉದಾಹರಣೆ ಕೊಟ್ಟು ಹೇಳ್ತಾರೆ, ಎಲ್ಲೋ ಒಂದೇ ಆಗಿರ್ತಾವ ಅದನ್ನು ಹೇಳ್ತಾರ. ಇಲ್ಲ ಉಪಾಸನೆಯಿಂದ ನಿನಗೆ ಜ್ಞಾನ ಆಗ್ತದ ಅಂತಾನೆ ಹೇಳ್ಕೊತ ಬಂದಾರ.
ಹಂಗಾದ್ರ ಮತ್ತ ಇಲ್ಲಿ ಏನಾಕಂದ್ರ ಮತ್ತ ಶ್ರುತಿ ವಿರೋಧಿ ಆಗ್ತದಲ್ಲ. ಮತ್ತ ಕರ್ಮದಿಂದನೇ ಮೋಕ್ಷ ಸಿಕ್ಕಿತ್ತು ಅಂದ್ರ, ಉಪಾಸನೆಯಿಂದ ಮೋಕ್ಷ ಸಿಕ್ಕಿತ್ತು ಅಂದ್ರ ಜ್ಞಾನದ ಏನ್ ಅವಶ್ಯ ಇತ್ತು? ಜ್ಞಾನ ಹೇಳೋದು ಅವಶ್ಯ ಇಲ್ಲ ಅಂತೇಳಿ ಹಿಂಗ ಏನಾರ ನಿನ್ ಸಂಶಯ ಬಂದ್ರ ಇಲ್ಲಿ ಏನ್ ಹೇಳ್ತಾರ, ಈ 3 ಕಾಂಡದಲ್ಲೂ ಮುಕ್ತಿ ಆಗುತ್ತದೆ ಎಂದು ಹೇಳ್ತೀರಿ. ಹಿಂಗ ಆಗ್ತದನು ಅಂದ್ರ ಇಲ್ಲಿ ಕರ್ಮದಿಂದ ಉಪಾಸನದಿಂದ ಅಂತಃಕರಣ ಶುದ್ಧ ಆಗ್ತಾವ, ಆದ್ರ ಮೋಕ್ಷ ಆಗುದಿಲ್ಲ. ಮತ್ತ ಅದಕ್ಕೆ ಏನ್ ಬೇಕಂದ್ರ ಜ್ಞಾನವೇ ಬೇಕು. ಜ್ಞಾನ ಅಂದ್ರ ಜ್ಞಾನದಿಂದಲೇ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಮತ್ತಿಷ್ಟು ಸ್ಪಷ್ಟಪಡಿಸ್ತಾರ. ಮತ್ತೆ ಎಲ್ಲ ಅಂದ್ರ ಅವ್ರು ಬರ್ಲಿ ಈ ಕಡೆ ಅಂತಃಕರಣ ಶುದ್ಧ ಆಗ್ಲಿ, ಈ ಕಡೆ ಶಾಸ್ತ್ರಕ್ಕ ಶಾಣಕ್ ಬಂದ್ರಪ್ಪ ಅಂದ್ರ ಅವ್ರಿಗೆ ನಾವು ಒಮ್ಮೆಲೆ ಜ್ಞಾನ ಹೇಳಿದ್ರೆ ಅರ್ಥ ಆಗುದಿಲ್ಲ. ನೀನು ಪರಬ್ರಹ್ಮ ಸ್ವರೂಪ ಆತ್ಮನದೀನಿ ಅಂತ ನಾವು ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ಅನುಭವಕ್ಕೂ ಬರ್ತದನೋ ಅಂದ್ರೂ ಬರುದಿಲ್ಲ. ಮತ್ತ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಕರ್ಮವನ್ನೇ ಮಾಡು. ಕರ್ಮ ಮಾಡು ಅಂದ್ರೆ ಏನ್ ಹೇಳು? ಕರ್ಮ ಏನ್ ಹೇಳ್ಬೇಕು? ನೀ ಮಠಕ್ಕೆ ಹೋಗು, ಕಸ ಹೊಡಿ, ಮತ್ತು ಗುರು ಸೇವಾದಿಗಳನ್ನ ಮಾಡು, ಮತ್ ಹಿಂಗ ದೇವ್ರಿಗೆ ಹೋಗು, ಹಿಂಗ ತೀರ್ಥಯಾತ್ರೆ ಮಾಡು. ಇವೆಲ್ಲಾ ಕರ್ಮ ಹೇಳಕ್ ಅವ್ ಬಲಿ ಹಿಗ್ಗಕ್ಕದ. ಕರ್ಮ ಮಾಡಕ್ ಬಲಿ ಹಿಗ್ಗ. ಯಾಕ? ಅಲ್ಲಿ ಹೊಸದ ನೋಡ್ತಾನ, ನೋಡಿರಂಗಿಲ್ಲ. ಈ ಇಂದ್ರಿಯಗಳಿಂದ ನೋಡ ಮುಂದ ನಾವ್ ಏನಾಗ್ತದ, ಇಂದ್ರಿಯಗಳಿಗೆ ಅವಕ್ಕ ಬಹಳ ಆನಂದ ಆದಾಗ ನನ್ಗ ಇದ್ರಲಿದ್ದೆ ಆನಂದ ಆಯ್ತು ಅಂತ ಹಿಂಗ ತಿಳ್ಕೊತಾನ. ಆದ್ರ ಅದ್ರಲಿಂದ ಶಾಶ್ವತವಾದ ಮೋಕ್ಷ ಆಕ್ಕದನೋ, ಶಾಶ್ವತವಾದ ಸುಖ ಆಕ್ಕದನೋ ಅಂದ್ರೆ ಆಗುದಿಲ್ಲ. ಅವು ಕ್ಷಣಿಕ ಆಕ್ಕವು. ಇವತ್ತ ನೋಡ ಮುಂದ ದೇವ್ರ ಮುಂದ್ ಹೋಗಿ ನಿಂತ ಹಿಂಗ ಕಣ್ ತೆರೆದಾಗ ಏನೋ ನನಗ ಆನಂದ ಆದಂಗ ತೋರ್ತದ. ಎಲ್ತನ ಮತ್ತೆ ಹೆಡಕಿಡ್ ಹೊರಗೆ ಹೋಗಿತಾನ. ಮತ್ತ ಅಲ್ಲಿ ಹೆಡಕಿಡ್ ಹೊರಗೆ ಹೋಗಿದ್ರಪ್ಪ ಅಂದ್ರೆ ಏನಾಕ್ಕದ, ಮತ್ತ ಅವದ್ ಏನಾಕ್ಕದ, ಮೊದಲಿನ ವೃತ್ತಿ ಆಕಾರನೇ ಆಗಿಬಿಡ್ತಾನ. ಮತ್ತ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಅಲ್ಲಿ ಗಾಡಿ ತಪ್ತದ, ಮುಂದಿನ ದೇವ್ರಿಗೆ ಹೋಗ್ಬೇಕು ಅಂತ ಮತ್ತ ಇದಾಗ್ತದ. ಮತ್ತೆ ಹಿಂಗೆಲ್ಲವೂ ಕೂಡ ಕರ್ಮದಿಂದ ಆಗ್ಲಿ ಉಪಾಸನದಿಂದ ಮೋಕ್ಷ ಆಗುದಿಲ್ಲ. ಮತ್ತ ಉಪಾಸನೆಯಿಂದ ಏನಾಗ್ತದಂದ್ರ ಜಗತ್ಯ ಪೂಜ್ಯ ಆಗ್ತಾನ, ಗೌರವ ಆಗ್ತಾನ. ಎಲ್ಲರೂ ಕೂಡ ಏನಾಗ್ತಾರ, ಹೊಗಳ್ತಾರ, ಕೊಂಡಾಡ್ತಾರ, ಎಲ್ಲವೂ ಮಾಡ್ತಾರ. ಯಾಕ? ಅಲ್ಲಿ ಉಪಾಸನೆದಿಂದ ವೈರಾಗ್ಯ ಏನ್ರ ಬಿಟ್ಟು ತೋರಿಸ್ತಾನ, ಏನ್ರ ಸಿದ್ಧಿ ಮಾಡಿ ತೋರಿಸ್ತಾನ. ಅವ ಏನು ಊಟನೇ ಮಾಡುದಿಲ್ರಿ, ಒಂದೇತ್ ಊಟ ಮಾಡ್ತಾನ, ಬಾಯ ನೀರ್ ಹಾಕುದಿಲ್ಲ. ನೀವು ನಮ್ಗ ಆಗುದಿಲ್ಲಲ್ಲ, ಅಗಾಧ ಅನಿಸ್ತದ. ಅಗಾಧ ಅನ್ಸದೆ ಅವ್ರಂಗ ಯಾರು ಇಲ್ಲಪ್ಪ. ಅವ್ರನ್ನ ನಾವು ಬಹಳ ಕೊಂಡಾಡ್ತೀವಿ, ಹೊಗಳ್ತೀವಿ, ಎಲ್ಲಾ ಮಾಡ್ತೀವಿ. ಮತ್ ಇನ್ನೊಂದ್ ಸ್ವಲ್ಪ ಎಲ್ಲಿ ಉಪಾಸನೆ ಒಳಗ ಸಾಧನೆಯಿಂದ ಏನಾದ್ರೂ ಸಿದ್ಧಿ ಪೌಡ ಮಾಡಿದ್ರು ಅಂದ್ರು ಕೂಡ ಅಲ್ಲಿ ನಾವು ಮರಳಾಗ್ತೇವೆ. ಎಂತ ಸಿದ್ಧಿ ಮಾಡ್ದನ್ರಿ, ಇವತ್ತು ಇದು ಲಿಂಗು ಒಯ್ದು ಹೂವ ಮಾಡ್ದ, ಬಹಳ ಪೌಡ ಅದನ್ರಿ, ಅವ ಅಂದದ್ದೇ ಹಾಕದ ಅಂತೇಳಿ ಹಿಂಗ ಏನ್ ಮಾಡ್ಬಿಡ್ತಾರ. ಅವನ ಉಪಾಸನೆ ಇದ್ದವ್ರನ್ನು ಕೂಡ ಜಗತ್ತೆ ಹೊಗಳ್ತಾರ, ಕೊಂಡಾಡ್ತಾರ, ಅವನ್ ಶ್ರೇಷ್ಠತೆ ಕೊಡ್ತಾರ, ಪಲ್ಲಕ್ಕೆ ತಗೊಂಡು ಅಡ್ಡಾಡ್ತಾರ. ಆದರೂ ಕೂಡ ಅವನು ಮೋಕ್ಷ ಆಗುದಿಲ್ಲ ಅಂತ ಹೇಳ್ತಾರ. ಯಾಕ? ಅವನಲ್ಲಿ ಏನಿರ್ತದ, ನಾನೇ ಮಾಡಿದೆ, ನಾನೇ ಉಪಾಸನೆ ಮಾಡಿ, ನಾನೇ ಇಷ್ಟೆಲ್ಲವನ್ನು ಪಾವಡ ಮಾಡ್ತೀನಿ, ಸಿದ್ಧಿ ಮಾಡ್ತೀನಿ ಅಂದಾಗ ಈ ಜಗತ್ತೆ ಹೊಗಳದು ಕೊಂಡಾಡೋದು ನೋಡೋಣ, ಅದೇ ಶ್ರೇಷ್ಠ ಅಂತ ತಿಳ್ಕೊತಾನ. ಅವಗೂ ಕೂಡ ಮೋಕ್ಷ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅಂದ್ರ ಮುಕ್ತಿ ಆಗುದಿಲ್ಲ. ಅವಂಗೂ ಮುಕ್ತಿ ಅಂದ್ರೆ ಏನೋ ವಿಷಯಗಳಿಂದ ನಿವೃತ್ತಿ ಆಗುದಿಲ್ಲ. ಮತ್ತ ಅವಾಗ ಮೋಕ್ಷ ಆಗುದಿಲ್ಲ ಅಂದ್ರೆ ಏನೋ ಈ ಸುಖದಿಂದ ಬದುಕು ಮಾಡಕ್ ಆಗುದಿಲ್ಲ. ಯಾಕ? ಇವತ್ತು ನೋಡ್ತೇವೆ ನಾವು ಪಾವಡ ಸಿದ್ಧಿ ಏನೇನೋ ಮಾಡಿರ್ತಾರ. ಮುಂದ ಅವ್ರಿಗೆ ಹಲ್ಲು ಹೋಕ್ಕವು, ಏನೋ ಅನ್ನೋದು ಮಂತ್ರ ತಮ್ಮಕ್ಕದ. ಮುಂದೊಮ್ಮೆ ಜನ ಗೌರವನೂ ಕಮ್ಮಕ್ಕದ. ಮತ್ತೊಬ್ರಿಗೆ ಹೆಚ್ಚು ಮಾಡಿದಾಗ ಅವ್ರ ಕಡೆ ಓಡಾಕ್ ಶುರು ಮಾಡ್ತಾರ. ಈ ಜಗತ್ತದ ನಂಬ್ಕೊಂಡಾಗ ಈ ಜಗತ್ತ ಒಮ್ಮೆ ಏನೇನೋ ಮಾಡಿ ತೋರಿಸ್ತದ. ನಮ್ಮನ್ನೊಮ್ಮೆ ಪ್ರೀತಿಸ್ತದ, ಒಮ್ಮೆ ಒಗಿತದ, ಮತ್ತೊಬ್ರನ್ನ ಹೊಗಳ್ತದ. ಅವಾಗ ದುಃಖ ಆಗ್ತದ. ಆದರೆ ಜ್ಞಾನ ಆಯ್ತು ಅಂದ್ರ ಅವ್ ಯಾರು ಹೊಗಳಿದ್ರೇನು, ತೊಗಳಿದ್ರೇನು, ಯಾರು ಬಿಟ್ರೇನು, ತನ್ನ ನಿಜ ಸ್ವರೂಪ ಸ್ಥಿತಿ ಗುರ್ತಾಯ್ತಂದ್ರ, ಆ ಸ್ಥಿತಿ ಒಳಗೆ ಇರಾಕ್ ಬತ್ತು ಅಂದ್ರ ಅವ ಏನಾಗ್ತದ, ಅವ ಮಾತ್ರ ಮೋಕ್ಷವನು ಅಂತನ್ನುವಂಥದ್ದನ್ನ ಇವತ್ತೆ ನಾವು ಎಲ್ಲಾ ಪ್ರಮಾಣಗಳು ಕೇಳ್ಕೊತ ಬಂದೀವಿ. ಇವತ್ತ ಭಗವದ್ಗೀತೆದಳು ಕೂಡ ಏನ್ ಹೇಳ್ಕೊತ ಬಂದಾರಂದ್ರ ಸಿದ್ಧಿ ಆಗ್ತಾವು, ಆದ್ರ ಮೋಕ್ಷ ಆಗುದಿಲ್ಲ. ಜ್ಞಾನದಿಂದಲೇ ಮೋಕ್ಷ ಆಗ್ತದ. ಕರ್ಮ ಮತ್ತು ಉಪಾಸನದಿಂದ ಮೋಕ್ಷ ಆಗುವುದಿಲ್ಲ ಅನ್ನುವಂಥದ್ದನ್ನ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮ ವಿದ್ಯತೆ ತತ್ ಯೋಗ ಸಂಸಿದ್ಧಿ ಕಾಲೇನಾತ್ಮಾನಿ ವಿದ್ಯತೆ. ಅಂದ್ರ ಅವನು ಸಿದ್ಧಿ ಪುರುಷನು ಕೂಡ ಕ್ರಮೇಣ ಜ್ಞಾನವನ್ನು ಮಾಡ್ಕೊಂಡ್ರ ಮಾತ್ರ ಅವಾಗ ಮೋಕ್ಷ ಆಗ್ತದೆ. ಇಲ್ಲಿಕಂದ್ರೆ ಆಗುದಿಲ್ಲ ಅಂತೇಳಿ ಅದು ಪ್ರಮಾಣ ಹೇಳ್ಕೊತ ಬಂದದ. ಜ್ಞಾನ ಆಯ್ತು ಅಂದ್ರ ಇವು ಕರ್ಮ ಉಪಾಸನೆ ಎರಡೂ ಕೂಡ ಜ್ಞಾನಾಗ್ನೊಳಗೆ ಸುಟ್ಟು ಹೊಕ್ಕವು ಅನ್ನುವಂಥದ್ದು ಅದು ಗೀತಾ ಹೇಳ್ಕೊತ ಬಂದದ. ಇಲ್ಲಿ ಒಟ್ಟಾರೆ ಇವಕ್ರಿಂದ ಹಾಕದ ಅಂದ್ರ ಹೇಳ ಮುಂದ ತಿಳ್ಸಾಕ, ಈ ಕಡೆ ಕರ್ಕೊಳಕ ಹೇಳಿರ್ತಾರ. ಮುಂದ ಅವ ಏನ್ ಮಾಡ್ಬೇಕಂದ್ರ ಇಲ್ಲೇ ನಿಂದ್ರಬಾರ್ದು. ಉಪಾಸನೆ ಮಾಡೋದ್ರಿಂದ ಇಷ್ಟೆಲ್ಲಾ ಪೂಜೆ ಬರ್ತದ. ಗುರುಗಳನ್ನ ನಂಬ್ಕೊಂಡು ಪೂಜೆ ಮಾಡೋದ್ರಿಂದ
ಅವಂಗಲ್ಲಿ ಏನಾಗ್ತದ, ಕೆಲವು ದಿನ ಸಿದ್ಧಿ ಆಗ್ತಾವ ಅನ್ನುವಂಥದ್ದನ್ನ ಹೇಳ್ತಾರ. ಸಿದ್ಧಿ ಆದ್ರ ಇವೇ ಶ್ರೇಷ್ಠ ಅಂತ ಕೂತ್ರ ಅವಂಗೂ ಕೂಡ ಮೋಕ್ಷ ಆಗುದಿಲ್ಲ. ಆದ್ರ ಮೋಕ್ಷ ಆಗ್ಬೇಕಂದ್ರ ಜ್ಞಾನದಿಂದಲೇ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಅವ್ರ ಜಜ್ಮೆಂಟ್ ಕೊಡಾಕ ಈ ಕರ್ಮ ಉಪಾಸನೆಗಳನ್ನ ಅಲ್ಲಿ ಹೇಳ್ಬೇಕು, ಹೇಳಿ ಅವ್ರನ್ನ ಈ ದಾರಿಗೆ ತರಬೇಕು. ಇವು ತಂದಾಗ ಅವ್ರಿಗೆ ಮುಂದೆ ಅನುಭವಕ್ಕೆ ತಾನೇ ಬರ್ತದ. ಇವು ಯಾವ ಕೂರ್ಲಿಂದ ಮೋಕ್ಷ ಆಗುದಿಲ್ಲ. ಮಾತ್ರ ಮೋಕ್ಷ ಜ್ಞಾನದಿಂದಲೇ. ಜ್ಞಾನ ಅಂದ್ರೆ ನಾ ಆತ್ಮನೇ ಇದೀನಿ, ಈ ದೇಹಾದಿ ಇಂದ್ರಿಯಗಳಿಂದ ಆಗುವ ಎಲ್ಲವೂ ಕೂಡ ಜಡ ಪದಾರ್ಥ ಮಿಥ್ಯೆ ಅದಾವು. ಇವು ತೋರಿ ಅಡಗ್ತಾವು. ಒಮ್ಮೆ ನಮ್ಗೆ ಹೌದು ಅನಿಸ್ತದ, ಒಮ್ಮೆ ಏನ್ ಮಾಡ್ತದ ಅಲ್ಲ ಅನಿಸ್ತದ. ಇವು ಕೂಡ ನಂಬ್ಕೊಂಡಾದ್ರ ನಾನು ಕೂಡ ಏನಾಗ್ತೀನಿ, ನನ್ನ ಇವ್ ಕೂಡ ನಂಬ್ಕೊಂತೇವೆ. ಒಮ್ಮೆ ನಮ್ಗೆ ಜಗತ್ತು ಏನಾಗ್ತದಂದ್ರ ಒಮ್ಮೆ ಶ್ರೇಷ್ಠತೆ ಮಾಡ್ತದ, ಮತ್ತೊಂದು ಜಗತ್ತೆ ಒಂದೇ ಕ್ಷಣ ಮತ್ ಕನಿಷ್ಠತೆ ಮಾಡ್ತದ. ಅವಾಗ ನಾನು ಸುಖ ದುಃಖಕ್ಕೆ ಒಳಪಡ್ತೀನಿ. ನಾನೇನದೀನಿ ಆತ್ಮ, ನಾನು ಎರಡಕ್ಕೂ ಅತೀತನಾಗಿ ಸಾಕ್ಷಿಯಾಗಿ ಬೆಳಗವನು. ಸುಖ ಆಗ್ಲಿ ದುಃಖ ಆಗ್ಲಿ, ಇವತ್ತ ಮಾನ ಆಗ್ಲಿ ಅಪಮಾನ, ಎರಡಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದ ತನ್ನ ಸ್ವರೂಪ ಜ್ಞಾನ ಆಯ್ತಂದ್ರ ನಾನು ಸಾಕ್ಷಿ ಸ್ವರೂಪನಿದ್ದೀನಿ, ಎರಡಕ್ಕೂ ನಾನು ಒಳಪಟ್ಟವನ ಅಲ್ಲ ಅನ್ನುವಂಥ ಜ್ಞಾನ ಆಯ್ತು ಅಂದ್ರ ಅವ ಏನಾಗ್ತದ, ಅವ ಯಾವ ದುಃಖ ದುಮ್ಮಾನಗಳಾಗುವುದಿಲ್ಲ, ಮೋಕ್ಷವನ್ನೇ ಹೊಂತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಜ್ಞಾನಕಾಂಡದೊಳಗೆ ಅಧಪತಿಯಾದ ಗುಣೋಪಾದಿಗಳಿಂದ ಭೇದವಾದ ಮೂರು ಕಾಂಡದಿಂದಲೂ ಮುಕ್ತಿ ಆಗುತ್ತದಂದು ಹೇಳುತ್ತಾರ. ಆದ್ರೆ ಹೇಳ್ತಾರ, ಆದ್ರೆ ಮೋಕ್ಷಕ್ಕೆ ಅನ್ನುವಂತ ನಾವು ವಿಚಾರ ಮಾಡ್ಕೊತ ಹೋದ್ರೆ ಆಗುದಿಲ್ಲ ಅನ್ನುವಂಥದ್ದನ್ನ ಮುಂದೆ ಇದ್ರಾಗ ಹೇಳ್ಕೊತ ಹೋಗ್ತಾರ. ಕರ್ಮದಿಂದ ಜ್ಞಾನ, ಕರ್ಮದಿಂದವೇ ಮೇಣು ನಿರ್ಮಲ, ಜ್ಞಾನದಿಂದವೇ ಮುಕ್ತಿ. ಪೇರ್ಮೆ ಎಳುಹುದೆಂಬುದಲ್ಲಿ ತ್ರಿಕಾಂಡಗಳ ಧರ್ಮ ವಾಸು ಶ್ರುತಿ ಸಿದ್ಧಿಯುವುದು ತಾನು. ಕರ್ಮದಿಂದವೇ, ಕರ್ಮ ಕಾಂಡದಿಂದಲೂ ಜ್ಞಾನ ಕರ್ಮದಿಂದವೇ, ಉಪಾಸನ ಕಾಂಡದಿಂದಲೂ ಮೇನ್ ಮತ್ತು ನಿರ್ಮಲ ಜ್ಞಾನದಿಂದಲೇ ಪರಿಶುದ್ಧವಾದ ಜ್ಞಾನ ಕಾಂಡದಿಂದಲೂ ಮುಕ್ತಿ ಮೋಕ್ಷವು ಪೇರ್ಮಾಳು ಅಂದ್ರೆ ಪ್ರಸಿದ್ಧವಾಗಿ ಆಗುವುದೆಂದು ಆಗುವುದೆಂದು ಇಲ್ಲಿ ಹೇಳ್ಕೊತ ಬಂದಾರ ಮೈತ್ರಿ ಸ್ತ್ರೀ ಹೇಳಿ. ಈ ತ್ರಿಕಾಂಡಗಳ ಧರ್ಮವು ಮೂರು ಕಾಂಡಗಳ ಸ್ವಭಾವ ಶ್ರುತಿ ಸಿದ್ಧಿಯುವುದು ತಾನು ಶ್ರುತಿಯಿಂದ ನಿಶ್ಚಯಿಸಲ್ಪಟ್ಟುವುದಾಗಿರುತ್ತದೆ. ಇಲ್ಲಿ ತಾತ್ಪರ್ಯ, ಮೂರು ಕಾಂಡಗಳಿಂದಲೂ ನಿಶ್ಚಯವಾಗಿ ಮೋಕ್ಷವಾಗುತ್ತದೆ ಎಂದು ಹೇಳುವುದು ಲೋಕದಲ್ಲಿ ಪ್ರಸಿದ್ಧವಾಗಿರ್ತದೆ ಮತ್ತು ಶ್ರುತಿ ಸಿದ್ಧವಾಗಿರ್ತದೆ. ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರೆ, ಶ್ರುತಿ ಸಿದ್ಧಿದ್ರು ಜ್ಞಾನ ದೇವತೋ ಕೈವಲ್ಯ ಎಂಬ ಶ್ರುತಿ ಉಂಟೆಂಬ ಭಾವವು. ಅಂದ್ರ ಜ್ಞಾನದಿಂದಲೇ ಕೈವಲ್ಯ ಮೋಕ್ಷ ಆಗ್ತದ, ಜ್ಞಾನ ದೇವತೋ ಕೈವಲ್ಯಂ ಅಂತ ಶ್ರುತಿ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಇಲ್ಲಿ ತನ ಹೇಳಿದ್ದನ್ನೇ ಅವರು ಈ ಕಡೆ ಇದನ್ನ ಸಮನ್ವಯ ಮಾಡ್ಕೊತ ಬಂದಾರ. ಮೊದಲು ಶ್ರವಣ ಶಬ್ದಾದಿ ಪ್ರಮಾಣಗಳಿಂದ ಕೂಡಿದ ಕರ್ಮ ಕಾಂಡದಿಂದ ಮೋಕ್ಷ ಆಗುತ್ತದೆಂದು ಕೇಳಿದರೆ ಉತ್ತರವನ್ನ ಮತ್ತೆ ಇನ್ನು ಕರ್ಮ ಕಾಂಡದಿಂದ ಮತ್ತು ಉಪಾಸನ ಕಾಂಡದಿಂದ ಮೋಕ್ಷ ಆಗ್ತದನು ಅಂದ್ರ ಇವು ಬೇಕು, ಇವು ಅಂತಃಕರಣ ಶುದ್ಧಿಗೆ ಬೇಕು. ಆದ್ರ ಆತ್ಮನನ್ನ ತಿಳ್ಸಾಕ ಇವಕ್ ಆಗುವುದಿಲ್ಲ. ಇವು ಆತ್ಮಜ್ಞಾನವನ್ನು ಮಾಡ್ಕೊಳಕ ಇವು ಕರ್ಮಗಳು ಒಪ್ಪುವುದಿಲ್ಲ. ಯಾಕಂದ್ರ ಕರ್ಮದೊಳಗ ದೇಹಾದಿ ಬುದ್ಧಿ ನನಗೇನ ಚಲೋ ಆಗ್ತದ, ನನಗೇನ ಹೆಚ್ಚಾಗ್ತದ, ಏನ ಒಳಗ್ ಕೂಡ್ಕೊಂಡಿರ್ತದ. ಕರ್ಮ ಮಾಡಿದ್ರೆ ಇವತ್ತು ದಾನ ಧರ್ಮ ಮಾಡ್ತಾನ, ಏನ್ ಕಲ್ಪನೆ ಇಟ್ಕೊಂಡನವ, ನನ್ಗೇನ ಸ್ವರ್ಗದ, ಇನ್ನ ನನ್ಗ ಅದು ಪ್ರಾಪ್ತಿ ಆಗ್ತದ, ನನಗ್ ಮುಂದ ಮೋಕ್ಷ ಆಗ್ತದಂತ ಕಲ್ಪನೆ ಇಟ್ಕೊಂಡಾನ. ಆದ್ರ ಮುಂದ ಆಗುದಿಲ್ಲ. ಅವ ಮೋಕ್ಷ ಸ್ವರೂಪನೇ ನಾನು ಅದೇನೇನೋ ತಾವ್ ವಿಚಾರ ಇಲ್ಲ, ನಾ ಮುಕ್ತನೇ ಅದೇನೋ ವಿಚಾರ ಇಲ್ಲ. ನಾ ಮಾಡುವುದ್ರಿಂದ ಕರ್ಮ ಮಾಡುವುದ್ರಿಂದ ಆಗ್ತದಂತಾನ. ಮುಂದ ಕರ್ಮ ಮಾಡುವುದ್ರಿಂದ ಇವು ಭೋಗದ ಸಾಮಗ್ರಿಗಳು ಇವು ದಿನ ತೃಪ್ತಿ ಆಗುದಿಲ್ಲ. ತೃಪ್ತಿ ಆಗಲಾರ್ದಾಗ ಏನ್ ಮಾಡ್ತಾನ, ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡ್ತಾನ. ನಾನು ಹ್ಯಾಂಗ್ ಮಾಡ್ಲಿ ಗುರುಗಳೇ, ನಾ ಇಷ್ಟೆಲ್ಲಾ ಗಳಿಸಿನಿ, ಈ ಗಳಿಸಿದ್ ನಾ ಎಲ್ಲಾ ಬಿಟ್ಟು ಹೋಗ್ಬೇಕಲ್ಲ, ಹ್ಯಾಂಗ್ ಮಾಡ್ಲಿ ಅಂತೇಳಿ ಮತ್ತ ಅಲ್ಲಿ ಹೋಗಿ ದ್ವೈತ ಗುರುಗಳಿಗೆ ಭೇಟಿ ಆಗ್ತಾನ. ಅವ್ರ ಗುರುಗಳು ಹೇಳ್ತಾರ, ಏನ್ ಹೇಳ್ತಾರ ನೋಡಪ್ಪ, ಇಲ್ಲಿ ಏನ್ ಇವೆಲ್ಲಾ ಅದಾವಲ್ಲ, ಇವೆಲ್ಲಾ ಭೋಗಗಳು ಏನ್ ಅದಾವಲ್ಲ, ಇವೆಲ್ಲ ಕ್ಷಣಿಕ ಅದಾವಪ್ಪ. ಈ ಕ್ಷಣಿಕ ಸುಖ ತಗೊಂಡ್ ಏನ್ ಮಾಡ್ತಿ, ಸ್ವರ್ಗದೊಳಗೆ ಏನದಾವ ಅಂದ್ರ ಭಾರಿ ಅಲ್ಲಿ ರಂಬೆ ಊರ್ವಶಿ, ಅಲ್ಲಿ ಭಾರಿ ಕುಡಿದ್ರೆ ನಿಶ್ಚಯ ಆಗುದಿಲ್ಲ, ತಲೆ ನಿಶ್ಚಯ ಹಿಡಿಯೋದಿಲ್ಲ, ಅಲ್ಲಿ ಭಾರಿ ಅದ್ಭುತ ಅದ ಅಂತ ಆಸೆ ಹಚ್ತಾರ. ಇವಾಗ ಆಸೆ ಹಚ್ಚನ ಏನ್ ಮಾಡ್ಬಿಡ್ತಾನ, ಯುವಕರನ ಕಡೆ. ಯಾಕಂದ್ರೆ ವಯಸ್ಸು ಹೋಗಿರ್ತದೆ, ಇಂದ್ರಿಯಗಳು ಶೀತಲ ಆಗಿರ್ತಾವ, ಅಲ್ಲಿ ಏನು ಕಾರ್ಯ ನಡೆಯುದಿಲ್ಲ. ಇವನ್ ಕಲ್ಪನಾ ಏನ್ ಬರ್ತದ, ಆ ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅಂತ ತಿಳ್ಕೊತಾನ. ಗುರು ಹೇಳ್ಯಾರಲ್ಲ, ಮತ್ ಗುರು ಸ್ವರ್ಗ ಐತೆ ಅಂತ ಹೇಳ್ಯಾರ, ದ್ವೈತವಾದಿಗಳು ಹೇಳ್ತಾರ. ಇವ ಏನ್ ಮಾಡ್ತಾನ, ಅನೇಕ ತನ್ನಿದ್ದಂತ ಭೂಮಿ ದಾನ ಎಲ್ಲವನ್ನೂ ದಾನ ಮಾಡಿ ಇವ್ ದಾನ ಮಾಡ್ತಾನ. ಏನ್ ಇಟ್ಕೊಂಡ, ಅಲ್ಲಿ ಕಲ್ಪನಾ ಏನೈತಿ, ಒಂದು ಸ್ವರ್ಗವನ್ನ ಅನುಭವಿಸ್ಬೇಕಂತ ಕಲ್ಪನಾ ಐತಿ. ಅಲ್ಲಿ ಇನ್ನ ಇವಾಗ ಈ ಭೋಗದ ಬಯಕೆ ಇನ್ನ ನೀಗಿಲ್ಲ, ಇನ್ನ ತೃಪ್ತಿ ಮುಗ್ದಿಲ್ಲ. ಇವಾಗ ಇನ್ನ ಬಯಕೆ ಐತಿ, ಇಂದ್ರಿಯ ಶೀತಲ ಆಗ್ಯಾವು. ಆದ್ರೆ ಇವ್ನ ಇನ್ನ ಏನ್ ವಿಚಾರ ಅದ, ಅಲ್ಲಿ ಸ್ವರ್ಗದೊಳಗ
ಅಲ್ಲಿ ಒಮ್ಮೆ ಕುಡಿದ್ರೆ ಒಟ್ಟು ನಿಶೆ ಹೇಳಂಗಿಲ್ಲ. ಅಲ್ಲಿ ಭಾರಿ ಭಾರಿ ಸುಂದರ ರಂಬೆ ಊರ್ವಶಿ ಅಂತದ ಇದು ಐತಿ ಸ್ವರ್ಗಲು ಏನೇನೋ ಕಲ್ಪನಾ ಮಾಡಿ ಇವಾಗ ಏನ್ ಮಾಡ್ತಾರಪ್ಪ ಅಂದ್ರ ಬೋಧಿಸುದ್ರಲಿಂದ ಆ ಸುಖಕ್ಕಾಗಿ ಮತ್ತ ಅವ ಏನ್ ಮಾಡ್ತಾನ ಜ್ಞಾನಕ್ಕೆ ಹೋಗುದಿಲ್ಲ. ಮತ್ತೆ ಇದೆಲ್ಲ ಸುಳ್ಳು ಅಂದಾರ. ದಾನ ಧರ್ಮ ಶಾಸ್ತ್ರ ಗುರುವಿನ ಹೊಲಿಸ್ಕೊಂಡು ಮುಕ್ತನಾಗಬೇಕು ಅನ್ನೋ ಬಯಕೆ ಅದ, ಅವಾಗ ಬಯಕೆ ಇಲ್ಲ. ಮತ್ ಇವನು ಒಮ್ಮೆ ಏನಾಗ್ತಾನಂದ್ರ ಅದ್ರಾಗ ತಿರುಗಿ ಹೊಳ್ಳಿ ಹೋಗ್ತಾನ. ಅದಕ್ಕ ಕರ್ಮ ಉಪಾಸನೆ ಅವು ನಮ್ಮನ್ನ ಏನ್ ಮಾಡ್ತಾವು, ಮೋಕ್ಷವನ್ನ ಕೊಡುದಿಲ್ಲ. ಜ್ಞಾನದಿಂದಲೇ ಮೋಕ್ಷ ಆಗ್ತದ. ಈ ದ್ವೈತವಾದಿಗಳು ಕೂಡ ಮೋಕ್ಷವನ್ನ ಬೋಧಿಸುವುದಿಲ್ಲ. ಇಲ್ಲಿ ಇವ್ರು ಏನ್ ಮಾಡ್ತಾರ, ಕರ್ಮ ಉಪಾಸನವನ್ನೇ ಬೋಧಿಸ್ತಾರ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತ್ರ ಇವೆರಡನ್ನು ತಿರಸ್ಕರಿಸಿ ಜ್ಞಾನವನ್ನೇ ಬೋಧಿಸ್ತಾನ. ಇವು ಬೇಕು ಎಲ್ತಾನೆ ಬೇಕಪ್ಪ ಅಂದ್ರ ನಮ್ಗೆ ಮ್ಯಾಳ್ಗಿ ಹಬ್ಬುತನಾನು ಪ್ಯಾಂಟಿನಿಗೆ ಮೆಟ್ಟಲ ಬೇಕು. ಇವು ಮ್ಯಾಳ್ಗಿ ಹಬ್ಬಿಂದ ಜ್ಞಾನ ಆಗಿಂದ ಇವ್ಕರು ಅವಶ್ಯ ಇಲ್ಲ. ನೀ ಮಾಡು ಬಿಡು, ಆ ಮಾಡಬೇಕಂತ ನೇಮನೂ ಇಲ್ಲ, ಬಿಡಬೇಕಂತ ನೇಮ ಇಲ್ಲ. ನೀ ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ಎರಡೂ ಕೂಡ ಸುಳ್ಳದವು. ನನ್ನೊಳಗೆ ಏನದ ಅಂದ್ರೆ ನನ್ನೊಳಗೆ ನಾನು ಆತ್ಮನಿದ್ದೀನಿ, ಇವ್ಕರು ನಾನು ಅರಿಯುವುದ್ರಿಂದ ಇವು ನನ್ನಿಂದ ತಿಳಿಸುವುದ್ರಿಂದ ಇವು ದೃಶ್ಯ ಅದಾವು. ನಾನು ಮಾತ್ರ ದೃಷ್ಟಾದೀನಿ ಅನ್ನುವಂಥದ್ದನ್ನ ಅನುಭವಕ್ಕೆ ಬತ್ತು ಅಂದ್ರ, ಜ್ಞಾನ ಆಯ್ತು ಅಂದ್ರ ಇವ್ ಕೈಯಂಡ್ರ ಒಪ್ಪುತ್ತಾನ ಅಂದ್ರೆ ಇವ್ರನ್ನ ಪ್ರೀತಿಸ್ತಾನ ಅಂದ್ರೆ ಪ್ರೀತಿಸುವುದಿಲ್ಲ ಅನ್ನುವಂಥದ್ದನ್ನ ನಮ್ಗ ಪರಮ ಅನುಭೂತಿ ಬಹಳ ಸೂಕ್ಷ್ಮವಾಗಿ ಯಾಕ ನಮ್ಗ ಒಮ್ಮೆಲೆ ನಿರ್ಗುಣ ಅಲ್ಲಿ ಹೇಳ ಮುಂದ ನಮ್ಗ್ ಜ್ಞಾನ ಆಗಿತ್ತಂದ್ರೆ ಇದು ಅವಶ್ಯ ಇದ್ದಿದ್ದಿಲ್ಲ. ಅದು ನಮ್ಗೆ ಇನ್ನ ಸ್ವಲ್ಪ ಸಂಶಯಾದಿಗಳು ಅದಾವು. ಯಾಕ ನಮ್ಮಲ್ಲಿ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳು ಅದಾವು. ಮತ್ತ ಈ ಸಂಶಯಗಳನ್ನು ಅದಾವು. ಈ ಸಂಶಯಗಳಿಂದ ನಮ್ಗೆ ಏನಾಗ್ಯದ, ಸ್ಪಷ್ಟತೆ ಆಗ್ಲಾರ್ಕ ಇವು ಎಲ್ಲವೂ ಕೂಡ ಪ್ರಮಾಣಗಳು. ಇವು ಗುರುಗಳು ಏನ್ ಮಾಡ್ತಾರ, ಸಂಶಯಗಳನ್ನ ಕಳೀತಾರ ಅನ್ನುವಂತ ತಿಳ್ಸುಕಾಗಿ ಇಂತ ಅನೇಕ ರೀತಿಯಿಂದ. ಹಾ ಹೇಳಪ್ಪ. ಓಂ ನಮ ಶಿವಾರಿ. ಒಮ್ಮೆ ಬಂದಾಗ್ಯದಲ್ಲ ಏನ್ರಪ್ಪ?